ಪ್ರತಿಯೊಬ್ಬರಲ್ಲೂ ಬುದ್ಧಿಶಕ್ತಿ ಇರುತ್ತೆ, ಆಲೋಚನೆ ಮಾಡೋ ಶಕ್ತಿ ಇರುತ್ತೆ. ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಭಯದಿಂದ ವ್ಯಕ್ತಿ ಯಾವುದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಕಾರಣ ಮೂಢನಂಬಿಕೆ. ನೋಡಿ, ಈ ಮೂಢನಂಬಿಕೆ ಅನ್ನೋದು ಹೇಗೆ ಶುರುವಾಗುತ್ತೆ ಅಂತಂದರೆ, ಕುರುಡು ನಂಬಿಕೆಯಿಂದ. ಬ್ಲೈಂಡ್ ಆಗಿ ಯಾವುದನ್ನು ನಂಬೇಡಿ. ಅಲ್ಲೊಂದು ಯಾರೋ ಒಂದು 10 ಜನ ಸೇರಿದ್ದಾರೆ, ಅಲ್ಲೇನೋ ಪವಾಡ ಆಗ್ತಾ ಇದೆ, ಅಲ್ಲಿ ಹೋದರೆ ಒಳ್ಳೇದಾಗುತ್ತಂತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ನಮಗೆ ಯಾವುದೇ ರೀತಿಯಾದ ಮಾಹಿತಿ ಅಲ್ಲ. ಸುಮ್ಮನೆ ಒಂದು 10 ಜನ ನಂಬಿದ್ದಾರೆ, ನಾವು ನಂಬಿ ಬಿಡೋಣ. ಯಾವುದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರೋದಿಲ್ವೋ, ಯಾವುದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ವೋ, ಆ ಒಂದು ವಿಷಯ ವ್ಯಕ್ತಿಯಲ್ಲಿ ಭಯವನ್ನು ಸೃಷ್ಟಿ ಮಾಡುತ್ತೆ. ನೋಡಿ, ವ್ಯಕ್ತಿ ಧೈರ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ತಾನೆ ಅವನು. ಆದರೆ ಭಯ ಒಂದಿತ್ತು ಅಂದರೆ ಕುಂತನು ಎದ್ದೊಳೋದಿಲ್ಲ. ನೋಡಿ, ನಿಮ್ಮಲ್ಲಿರುವ ಭಯವನ್ನೇ ಕೆಲವೊಬ್ಬ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ. ಹೇಗೆಂದರೆ ನೋಡಿ ಮೂಢನಂಬಿಕೆ ಅಂತಂದರೆ ಮಾಟ ಮಂತ್ರ ಮಾಡೋರು, ಕೆಲವೊಬ್ಬರು ಭವಿಷ್ಯ ಹೇಳೋರು, ನಿಮಗೆ ಹೀಗೆ ಮಾಡಿದ್ರೆ ಹಾಗಾಗುತ್ತೆ, ಹಾಗೆ ಮಾಡಿದ್ರೆ ಹೀಗಾಗುತ್ತೆ, ನೀವು ಜೀವನದಲ್ಲಿ ಈ ಒಂದು ಕಾರ್ಯ ಮಾಡಿ, ಆ ಒಂದು ಕಾರ್ಯ ಮಾಡಿ, ಈ ಒಂದು ವಸ್ತು ಇಟ್ಕೊಳ್ಳಿ, ಆ ಒಂದು ವಸ್ತು ಇಟ್ಕೊಳ್ಳಿ, ಇವು ಇದ್ರೆ ನಿಮ್ಮನ್ನು ಯಾವ ಒಂದು ದುಷ್ಟಶಕ್ತಿನೂ ಕಾಟೋದಿಲ್ಲ. ಈ ರೀತಿಯಲ್ಲಿ ಯಾರು ಹೇಳ್ತಾ ಇರ್ತಾರಲ್ವ, ಆ ವ್ಯಕ್ತಿಗಳನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಅವರ ವೇಷಭೂಷಣವನ್ನು ನೋಡಿ. ಅವರು ಎಲ್ಲರೂ ಸಾಮಾನ್ಯವಾಗಿ ಇರೋದಿಲ್ಲ. ಅವರು ನೋಡಿ, ಇವಾಗ ನಾವು ಹೆಂಗಿರ್ತೀವಿ ಆ ರೀತಿಯಲ್ಲಿ ಇವರು ಇರೋದಿಲ್ಲ. ಇವರು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರ್ತಾರೆ. ಕೊರಳಲ್ಲಿ ಸಿಕ್ಕಾಪಟ್ಟೆ ಮಾಲೆಗಳನ್ನು ಹಾಕ್ಕೊಂಡಿರ್ತಾರೆ, ಇನ್ನು ಕೆಲವೊಬ್ಬರು ಜಡೆಗಳನ್ನು ಬಿಡ್ತಾರೆ, ಇನ್ನು ಕೆಲವೊಬ್ಬರು ಹಣೆಗೆ ಕುಂಕುಮ ಅದು ಇದು ಸಾಕಷ್ಟು ಬಳ್ಕೊಂಡಿರ್ತಾರೆ. ಒಂಥರ ವಿಚಿತ್ರವಾಗಿರ್ತಾರೆ. ಅವರನ್ನು ನೋಡಿದ ತಕ್ಷಣವೇ ಭಯ ಸೃಷ್ಟಿ ಆಗಬೇಕು, ಆ ರೀತಿಯಲ್ಲಿ ಇರ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಇಂಥ ವೇಷಭೂಷಣವನ್ನು ನೋಡ್ತಾನೋ ಅವನಲ್ಲಿ ಭಯ ಸೃಷ್ಟಿಯಾಗುತ್ತೆ. ಭಯ ಸೃಷ್ಟಿಯಾದಾಗ ಅವರು ಏನೇ ಮಾತಾಡಿದ್ರು ಜನಗಳಿಗೆ ಸತ್ಯ ಅಂತ ಅನಿಸುತ್ತೆ. ಅವ್ರು ಹೇಳ್ತಾರೆ, ಭಯ ಪಡಬೇಡಿ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಅವರು ಯಾವಾಗ ಭಯ ಪಡಬೇಡಿ ಅಂತ ಹೇಳ್ತಾರೋ ಅವಾಗ ನಿಮಗೆ ಅನಿಸುತ್ತೆ ಯಾವುದೋ ಒಂದು ದುಷ್ಟಶಕ್ತಿ ಇದೆ ಅಂತ ನೀವು ಅನ್ಕೊಂತೀರ. ಅವರು ಯಾವಾಗ ಹೆದರಬೇಡಿ ಅಂತಾರೋ ಅವಾಗಿಂದನೇ ನಿಮ್ಮಲ್ಲಿ ಭಯ ಸೃಷ್ಟಿಯಾಗುತ್ತೆ. ಮತ್ತೆ ಸಮಸ್ಯೆಗಳನ್ನು ಹೇಳ್ತಾರೆ, ನಿಮ್ಮಲ್ಲಿರುವ ಸಮಸ್ಯೆಗಳು. ಅವ್ರು ನೋಡಿ, ಸಮಸ್ಯೆಗಳು ಯಾವ ಥರ ಸಮಸ್ಯೆಗಳನ್ನು ಹೇಳ್ತಾರೆ ಅಂತಂದರೆ, ಪ್ರತಿಯೊಬ್ಬರಲ್ಲೂ ಆ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಟೈಮಲ್ಲಿ ನಿಮಗೇನು ಅನಿಸುತ್ತೆ, ಇವರ ಒಂದು ವೇಷಭೂಷಣವನ್ನು ನೋಡಿ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಆ ಒಂದು ನಂಬಿಕೆ ನಿಮ್ಮಲ್ಲಿ ಇರೋದ್ರಿಂದ ಈ ಸಮಸ್ಯೆಗಳು ನಿಮಗೆ ತುಂಬ ದೊಡ್ಡದಾಗಿ ಕಾಣೋಕೆ ಶುರು ಮಾಡ್ತವೆ. ಹಾಗಾಗಿನೇ ನೀವು ಬಲವಾಗಿ ಆ ಒಬ್ಬ ವ್ಯಕ್ತಿಯನ್ನು ನಂಬ್ತೀರಾ. ಅಂದರೆ ಅಲ್ಲಿ ನೀವು ಸರಿನೋ ತಪ್ಪು ಅಂತ ಯೋಚನೆ ಮಾಡೋದಿಲ್ಲ, ಕುರುಡಾಗಿ ನಂಬೋಕೆ ಹೋಗ್ತೀರಾ. ಇದು ಯಾವುದೇ ರೀತಿಯಾದ ಭಕ್ತಿ ಅಲ್ಲ, ಮತ್ತು ಧ್ಯಾನ ಅಲ್ಲ, ದೇವರ ನಂಬಿಕೆ ಕೂಡ ಅಲ್ಲ. ಇದು ನೀವು ಭಯದಿಂದ ಅವುಗಳನ್ನು ಮಾಡ್ತಾ ಇದ್ದೀರಾ. ಅಯ್ಯೋ, ನನ್ನ ಜೀವನದಲ್ಲಿ ಏನೋ ಒಂದು ಹಾನಿಯಾಗುತ್ತೆ, ನಮಗೇನೋ ಒಂದು ಅಪಾಯ ಆಗುತ್ತೆ, ನಮಗೇನೋ ಒಂದು ದುಷ್ಟಶಕ್ತಿ ಕಾಡುತ್ತೆ, ಅದರಿಂದ ನಾವು ಬಚಾವಾಗಬೇಕು, ಜೀವನದಲ್ಲಿ ಉದ್ಧಾರ ಆಗಬೇಕು ಅನ್ನೋ ಒಂದು ಸ್ವಾರ್ಥದಿಂದ, ಭಯದಿಂದ ನೀವು ಏನೆಲ್ಲ ಮಾಡ್ತಿರಲ್ವಾ, ಅವೆಲ್ಲ ಕುರುಡು ನಂಬಿಕೆಗಳು. ನೋಡಿ, ದೇವರು, ಭಕ್ತಿ, ಧ್ಯಾನ ಇವು ಯಾವ ವ್ಯಕ್ತಿಯಲ್ಲಿ ಭಯವನ್ನು ಸೃಷ್ಟಿ ಮಾಡೋದಿಲ್ಲ. ವ್ಯಕ್ತಿಯ ಮನಸ್ಸಲ್ಲಿ ಶಾಂತಿಯನ್ನು, ಒಂದು ರೀತಿಯಾದ ನೆಮ್ಮದಿಯನ್ನು ಸೃಷ್ಟಿ ಮಾಡ್ತವೆ. ವ್ಯಕ್ತಿಯಲ್ಲಿ ಆನಂದವನ್ನು ಉಂಟು ಮಾಡ್ತವೆ. ಇವು ಭಯವನ್ನು ಯಾವುದೇ ಕಾರಣಕ್ಕೂ ಉಂಟು ಮಾಡೋದಿಲ್ಲ. ಯಾರು ನಿಮ್ಮಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಾರೋ ಅವ್ರೇನಾದ್ರು ನಿಮ್ಮ ಕಣ್ಣಿಗೆ ಕಂಡ್ರು ಅಂದರೆ ಅನ್ಕೊಂಡ್ಬಿಡಿ, ಅದು ಮೂಢನಂಬಿಕೆ ಅಂತ ಹೇಳಿ. ನೀವು ಅವ್ರು ಏನು ಹೇಳ್ತಾರೋ ಅವುಗಳ ಬಗ್ಗೆ ಪ್ರಶ್ನೆ ಮಾಡಿ, ತಿಳ್ಕೊಳ್ಳಿ. ಆದರೆ ಕುರುಡಾಗಿ ಅಂದ್ರೂ ಯಾವುದನ್ನು ನಂಬೇಡಿ.